ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ. ಪ್ರೊವರ್ಬ್ಸ್ ಚಾಪ್ಟರ್ 9 ವರ್ಡ್ 1 to 6. ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಆಕೆಯು ತನ್ನ 7 ಕಂಬಗಳನ್ನು ಕೆತ್ತಿದ್ದಾಳೆ. ಆಕೆಯು ತನ್ನ ಪಶುಗಳನ್ನು ಒದಿಸಿ ತನ್ನ ದ್ರಾಕ್ಷಾರಸವನ್ನು ಬೆರೆಸಿ ತನ್ನ ಮೇಜನ್ನು ಸಹ ಸಿದ್ಧಪಡಿಸಿದಳು. ಆಕೆಯು ತನ್ನ ದಾಸಿಯರನ್ನು ಕಳಿಸುತ್ತಾಳೆ. ಆಕೆಯು ಪಟ್ಟಣದ ಅತಿ ಉನ್ನತ ಸ್ಥಳಗಳಲ್ಲಿ ಮೂರ್ಖನು ಯಾವನೋ ಅವನು ಇಲ್ಲಿಗೆ ತಿರುಗಲಿ ಎಂದು ಕೂಗುತ್ತಾಳೆ. ತಿಳುವಳಿಕೆ ಇಲ್ಲದೆ ಇರುವವನಿಗೆ ಆಕೆಯು ಬಾ, ನನ್ನ ರೊಟ್ಟಿಯನ್ನು ತಿಂದು ನಾನು ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿ ಎಂದು, ಮೂಢರನ್ನು ಬಿಟ್ಟು ಬಾಳು ಮತ್ತು ವಿವೇಕದ ಮಾರ್ಗದಲ್ಲಿ ಹೋಗು ಎಂದು ಕೂಗುತ್ತಾಳೆ. ದೇವರಿಗೆ ಸ್ತೋತ್ರ. ಹಾಗೆ ಇನ್ನೂ ಕೆಲವು ವಾಕ್ಯಗಳು ನೋಡೋಣ. 8ನೇ ಅಧ್ಯಾಯ 14ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ. ಸೇಮ್ ಬುಕ್ ಚಾಪ್ಟರ್ 8 ವರ್ಡ್ 14 to 21. ಆಲೋಚನೆಯು ಸುಜ್ಞಾನವು ನನ್ನವು, ವಿವೇಕವು ನಾನೇ, ನನಗೆ ಸಾಮರ್ಥ್ಯವಿದೆ. ನನ್ನ ಮೂಲಕ ರಾಜರು ಆಳುವರು, ಪ್ರಧಾನರು ತೀರ್ಪು ಕೊಡುವರು. ನನ್ನಿಂದ ಅಧಿಪತಿಗಳು ಕೀರ್ತಿವಂತರು, ಭೂಮಿಯ ಎಲ್ಲ ನ್ಯಾಯಾಧಿಪತಿಗಳು ಆಳುವರು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಶೀಘ್ರವಾಗಿ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಐಶ್ವರ್ಯವೂ ಘನತೆಯೂ ಹೌದು, ಶ್ರೇಷ್ಠ ಸಂಪತ್ತು ನೀತಿಯೂ ನನ್ನೊಂದಿಗಿದೆ. ನನ್ನ ಫಲವು ಬಂಗಾರಕ್ಕಿಂತಲೂ ಹೌದು, ಚೊಕ್ಕ ಬಂಗಾರಕ್ಕಿಂತಲೂ. ನನ್ನ ಆದಾಯವು ಉತ್ತಮವಾದ ಬೆಳ್ಳಿಗಿಂತಲೂ ಶ್ರೇಷ್ಠವಾಗಿದೆ. ನೀತಿಯ ಮಾರ್ಗದಲ್ಲಿ ನ್ಯಾಯದ ದಾರಿಗಳ ಮಧ್ಯದಲ್ಲಿ ನಾನು ನಡೆಯುತ್ತೇನೆ. ನನ್ನನ್ನು ಪ್ರೀತಿಸುವವರು ಸಂಪತ್ತನ್ನು ಬಾಧ್ಯವಾಗಿ ಹೊಂದುವಂತೆ ನಾನು ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯಭಾಗ ನಾವು ನೋಡೋಣ. 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ, ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯಭಾಗ ನೋಡೋಣ. ಇದೇ 8ನೇ ಅಧ್ಯಾಯದಲ್ಲಿ ವಾಕ್ಯಭಾಗ 29-30ನೇ ವಾಕ್ಯ. ಪ್ರವಾಹಗಳು ತನ್ನ ಅಧ್ಯಾಯ ಪೂರ್ತಿ ದೇವರ ಸೃಷ್ಟಿಯ ಕಾರ್ಯವನ್ನೇ ಪ್ರಕಟಪಡಿಸುತ್ತೆ. 30-31ನೇ ವಾಕ್ಯ ನೋಡೋದಾದರೆ, ಆಗ 29ನೇ ವಾಕ್ಯ. ಪ್ರವಾಹಗಳು ತನ್ನ ಆಜ್ಞೆಗಳನ್ನು ನನ್ನ ಮೀರದಂತೆ ಸಮುದ್ರಕ್ಕೆ ಆತನು ಎಲ್ಲೆಕಟ್ಟನ್ನು ಮಾಡಿ ಭೂಮಿಯ ಅಸ್ಥಿವಾರಗಳನ್ನು ನೇಮಿಸಿದಾಗ ನಾನು ಅಲ್ಲಿ ಇದ್ದೆನು. ಆಗ ಆತನೊಂದಿಗೆ ಕುಶಲ ಶಿಲ್ಪಿಯಂತೆ ಆತನ ಹತ್ತಿರ ಇದ್ದೆನು. ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಆನಂದಿಸುತ್ತಾ ಅನುದಿನವೂ ಸಂತೋಷಿಸುತ್ತಿದ್ದೆನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ಸೃಷ್ಟಿಯ ಕಾರ್ಯದಲ್ಲಿ ಆತನ ಮಹಾಜ್ಞಾನವನ್ನು ಕುರಿತಾಗಿ ಈ ವಾಕ್ಯಭಾಗ ವರ್ಣಿಸ್ತಕ್ಕಂಥದ್ದು. ಅಲ್ಲಿ ವಾಕ್ಯಭಾಗ ನೋಡ್ತಾ ಇದ್ದೀವಿ. ಆ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಆಕೆಯು ತನ್ನ 7 ಕಂಬಗಳನ್ನು ಕೆತ್ತಿದ್ದಾಳೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. 7 ಬೈಬಲ್ನಲ್ಲಿ ಬಹಳ ಶ್ರೇಷ್ಠವಾದಂಥ ಸ್ಥಾನವನ್ನು ಅಂದ್ಕೊಂಡಿದೆ. ಆ ಶ್ರೇಷ್ಠವಾದ ಸ್ಥಾನಗಳಲ್ಲೆಲ್ಲ ಪ್ರಥಮ ಸ್ಥಾನ ಯಾವುದಂದರೆ ಜ್ಞಾನ. ಇದು ದೇವರ ಜ್ಞಾನ. ಈ ದೇವರ ಜ್ಞಾನ ಏನು ಮಾಡ್ತಾ ಅಂದರೆ ನಮ್ಮನ್ನು ಸುಜ್ಞಾನವನ್ನು, ಅದು ಅಷ್ಟು ಮಾತ್ರ ಅಲ್ಲ, ಸುಜ್ಞಾನವನ್ನು, ಆಲೋಚನೆಯನ್ನು, ಸುಜ್ಞಾನವನ್ನು, ವಿವೇಕವನ್ನು, ಸಾಮರ್ಥ್ಯವನ್ನು, ಬಲವನ್ನು ಕೊಟ್ಟು ಅದು ನಮ್ಮನ್ನು ನಡೆಸುವಂತಾಗಿರುತ್ತೆ. ಇಲ್ಲಿ ವಾಕ್ಯಭಾಗ ನೋಡ್ತಾ ಇದ್ದೀವಿ. ಆಕೆಯು ತನ್ನ ಪಶುಗಳನ್ನು ಒದಿಸಿ ತನ್ನ ದ್ರಾಕ್ಷಾರಸವನ್ನು ಬೆರೆಸಿ ತನ್ನ ಮೇಜನ್ನು ಸಹ ಸಿದ್ಧಪಡಿಸಿದಳು. ಆಕೆಯು ತನ್ನ ದಾಸಿಯರನ್ನು ಕಳಿಸುತ್ತಾಳೆ. ಆಕೆಯು ಪಟ್ಟಣದ ಅತಿ ಉನ್ನತ ಸ್ಥಾನಗಳಲ್ಲಿ ಮೂರ್ಖನು ಯಾವನೋ ಅವನು ಇಲ್ಲಿಗೆ ಬಂದು ತಿರುಗಿಕೊಳ್ಳಲಿ ಎಂದು ಕೂಗುತ್ತಾಳೆ. ದೇವರಿಗೆ ಸ್ತೋತ್ರ. ನಾವು ನೋಡ್ತಾ ಇದ್ವಿ, ಯೇಸು ಕ್ರಿಸ್ತರು ಅವರು ಸೇವೆ ಮಾಡುವಾಗ ಅನೇಕ ಬಾರಿ ಅವರು ನಿಂತುಕೊಂಡು ಸಾರಿ ಹೇಳಿದ್ದಾರೆ, ಯಾವನಿಗಾದರೂ ದಾಹವಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ, ನಾನು ಉಚಿತವಾಗಿ ನಾನು ಜೀವಜಲವನ್ನು ಕೊಡ್ತೇನೆ ಅಂತ. ದೇವರಿಗೆ ಸ್ತೋತ್ರ. ದೇವರ ಈ ಜೀವಜಲ ಯಾವುದಂದರೆ ಆತನ ವಾಕ್ಯ, ಆತನ ರಕ್ಷಣೆ, ಆತನ ನಂಬುವಂಥದ್ದೇ ಆ ಉಚಿತವಾದಂತಹ ಜೀವಜಲ. ಆ ಜೀವಜಲವನ್ನು ಹೊಂದ್ಕೊಳ್ಳಿ ಬಂದರೆ
ನನ್ನಲ್ಲಿ ನಿಮಗೆ ಜ್ಞಾನವಿದೆ, ಐಶ್ವರ್ಯವಿದೆ, ತಿಳುವಳಿಕೆ ಇದೆ, ಅಷ್ಟು ಮಾತ್ರ ಅಲ್ಲ, ಕೀರ್ತಿ ಇದೆ, ಘನ ಇದೆ, ಆಶೀರ್ವಾದಗಳಿದೆ, ಅಭಿವೃದ್ಧಿಗಳಿದೆ, ನಿಮ್ಮ ಬೊಕ್ಕಸವನ್ನು ನಾನು ತುಂಬಿಸ್ತೇನೆ ಅಂತ ಕೂಗ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಯಾಕೆ ಇಲ್ಲಿ ವಾಕ್ಯ ಬಗ್ಗೆ ಹೇಳ್ತೆ, ಮೂರ್ಖರೇ ಈಗ ನನ್ನ ಮಾತನ್ನ ಕೇಳಿ ಅಂತ ಕೇಳ್ತೇನೆ ಅಂತ ನೋಡ್ತಿದ್ವಿ. ಅನೇಕರು ಏನು ಮಾಡ್ತಾರೆ ಅಂದರೆ, ಸೋಮಾರಿಗಳನ್ನ ಕುರಿತಾಗಿ ಬೈಬಲ್ ಏನು ಹೇಳುತ್ತೆ, ಹೋಗಿ ಹಿರಿಯ ಹತ್ರ ಬುದ್ಧಿ ಕಲಿರಿ ಅಂತ ಹೇಳುತ್ತೆ ವಾಕ್ಯ. ಖಚಿತ ತಾನೇ 6ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಯಾಕೆ ಅವರು ಆ ವಾಕ್ಯವಾಗಿ ಹೇಳುತ್ತೆ, ನಿರ್ಲಕ್ಷ್ಯ. ದೇವರ ವಾಕ್ಯದ ಕಡೆಗೆ ನಾವು ನಿರ್ಲಕ್ಷ್ಯ ಮಾಡಿ ಸುಮ್ಮನೆ ಹೇಗೋ ಕಾಲ ಕಳೆದ್ರೆ ನಡೆಯುತ್ತೆ, ಹೇಗೋ ಜೀವನ ನಡೆಯುತ್ತೆ ಅಂತ ಅಂದ್ಕೊಂಡು ಹೋಗೋದಾದರೆ ಖಂಡಿತವಾಗ್ಲೂ ಅದು ಬಹಳ ಮೋಸ, ಅದು ಅಪಾಯ. ಅದು ನಾವು ದೇವರು ನಮ್ಮನ್ನು ಏನಕ್ಕೋಸ್ಕರ ಉಂಟು ಮಾಡಿದ್ದಾರೆ, ಒಬ್ಬರನ್ನು ಸಹ ವ್ಯರ್ಥವಾಗಿ ಉಂಟು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ದೇವರು ಒಂದೊಂದು ಕಾರ್ಯಗಳನ್ನ ಇಟ್ಟಿರ್ತಾರೆ, ಒಂದೊಂದು ಉದ್ದೇಶಗಳನ್ನ ಇಟ್ಟಿರ್ತಾರೆ. ಆ ಉದ್ದೇಶಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕೇಳಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದಾದರೆ ದೇವರು ನಮ್ಮ ಮಾರ್ಗವನ್ನು ತೆರೀತಾರೆ. ಯಾವ ಮಾರ್ಗದಲ್ಲಿ ನಾವು ಹೇಗೆ ಜೀವಿಸಬೇಕು, ಏನು ಮಾಡಬೇಕು ಅಂತ ಅವರು ಜ್ಞಾನವನ್ನು ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಹೇಗೋ ಜೀವಿಸ್ಬಿಟ್ರೆ ನಡೆಯುತ್ತೆ, ಹೇಗೋ ಕಾಲ ಕಳೆದ್ರೈತೆ, ಹೆಂಗೋ ದಿನ ತುಂಬೈತೆ ಅಂತಂದರೆ ನಿಜವಾಗ್ಲೂ ಅದು ತುಂಬ ಮೋಸಕರ, ಅಪಾಯ. ಹಾಗೆ ಜೀವಿಸೋದಾದರೆ ನಮ್ಮನ್ನು ನಾವೇ ನರಕಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತ ಅರ್ಥ. ನಮ್ಮ ನಾಶನಕ್ಕೆ ನಾವೇ ಕಾರಣ ಆಗ್ತೀವಿ ಹೊರತು ಬೇರೆ ಯಾರೂ ಕಾರಣರಲ್ಲ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳ ಪ್ರತಿಯೊಬ್ಬರೂ ಸಹ ದೇವರು ಉಂಟು ಮಾಡಿರ್ತಕ್ಕಂಥದ್ದು ಉದ್ದೇಶ ಇಟ್ಟೆ, ಯಾರನ್ನೂ ವ್ಯರ್ಥವಾಗಿ ಉಂಟು ಮಾಡಿಲ್ಲ. ಸೊ ಆ ಉದ್ದೇಶ ಏನು, ನಮಗೆ ಕೊಟ್ಟಿರ್ತಕ್ಕಂಥ ದೇವರು ನಮ್ಮನ್ನು ಕುರಿತಾಗಿಟ್ಟಿರ್ತಕ್ಕಂಥ ಆತನ ಕಾರ್ಯಗಳೇನು, ಜವಾಬ್ದಾರಿಯನ್ನು, ನಮ್ಮನ್ನು ಕುರಿತಾಗಿ ನಮಗೇನು ಹೇಳ್ತಿದ್ದಾರೆ, ಏನು ಮಾಡಿಸ್ತಿದ್ದಾರೆ ತಿಳ್ಕೊಬೇಕಾ. ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ನಮಗೆ ಮಾರ್ಗವನ್ನು ತಿಳಿಸ್ತಾರೆ. ಆ ಮಾರ್ಗದಲ್ಲಿ ನಾವು ನಡೆದಿದ್ರೆ ಅವರು ಸಹಾಯ ಮಾಡ್ತಾರೆ. ಆ ಸಹಾಯ ಮಾಡುವಾಗ ನಮಗೆ ಆಶೀರ್ವಾದಗಳು, ಅಭಿವೃದ್ಧಿಯು ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ, ನಮಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡ್ತಾರೆ. ಜ್ಞಾನವನ್ನು ತಿಳುವಳಿಕೆಯನ್ನು ಕೊಟ್ಟು ಅಲ್ಲಿ ನಮಗೆ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಇಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೀರ್ತಿಯನ್ನು, ಘನತೆಯನ್ನು, ಐಶ್ವರ್ಯವನ್ನು ನಾನು ಕೊಡ್ತೇನೆ, ನಿಮ್ಮ ಬೊಕ್ಕಸಗಳನ್ನ ನಾನು ತುಂಬಿಸ್ತೇನೆ ಅಂತ ಹೇಳ್ತಾರೆ. ಯಾರನ್ನ? ನನ್ನ ಪ್ರೀತಿ ಮಾಡೋರನ್ನ, ನನ್ನ ಸ್ವರವನ್ನು ಕೇಳಿ ನನ್ನ ಹುಡುಕಿ ಬರ್ತಕ್ಕಂಥವ್ರಿಗೆ, ನನ್ನಲ್ಲಿ ಆಸಕ್ತಿ ಉಳ್ಳವ್ರಿಗೆ, ನನ್ನೊಟ್ಟಿಗೆ ನಡೀತಕ್ಕಂಥವ್ರಿಗೆ ನಾನು ಇಷ್ಟೆಲ್ಲ ಆಶೀರ್ವಾದಗಳನ್ನ ದಯಪಾಲಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ ಜ್ಞಾನವೂ ಸಹ ಯಾರ್ದು ಅಂದರೆ ಅತಿಶಯ ಆಲೋಚನಾಕರ್ತನಂಥ ವಿವೇಕಿಯಾದಂಥ, ಸುಜ್ಞಾನಿ ವಿವೇಕಿಯಾದಂತಹ, ಅದು ಸರ್ವಶಕ್ತನಂಥ ದೇವರಿಂದ ಬಂದಿರತಕ್ಕಂಥದ್ದಂಥ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ಜ್ಞಾನವನ್ನು ಪ್ರೀತಿ ಮಾಡಲೇಬೇಕು. ಯಾಕೆ ಹೇಳಿ, ಆ ಜ್ಞಾನವೇ ನಮ್ಗೆ ಇಷ್ಟೆಲ್ಲ ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು. ಸೊ ಅದು ನಮಗಿರಲ್ಲ, ನಿಜ. ಕೇಳಬೇಕು. ಕೇಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾವು ಹೊಂದ್ಕೋತೀವಿ. ನಾವು ವಾಕ್ಯ ಭಾಗ 1ನೇ ಅಧ್ಯಾಯದಲ್ಲಿ ವಾಕ್ಯ ಭಾಗ 7 ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನದ ಮೂಲವಾಗಿದೆ, ಆದರೆ ಮೂರ್ಖರು ಜ್ಞಾನವನ್ನು, ಶಿಸ್ತನ್ನು ಅಸಡ್ಡೆ ಮಾಡುತ್ತಾರೆ. ನಾವು ಅಸಡ್ಡೆ ಮಾಡೋದಾದ್ರೆ ನಿಜವಾಗ್ಲೂ ಮೂರ್ಖರೇ ಅಂತ ಅರ್ಥ. ಸೊ ಏನು ಬದುಕೋಕ್ಕೆ ಮಾರ್ಗನೇ ಇಲ್ಲ, ಕೆಲಸನೇ ಇಲ್ಲ, ಹಣ ಇಲ್ಲ, ನಾವು ಏನು ಬಿಸ್ನೆಸ್ ಮಾಡಿ ಬದುಕೋದಕ್ಕೆ ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮನ್ನು ಕುರಿತಾಗಿ ದೇವರು ನಿನ್ನ ಚಿತ್ತ ಏನಿದೆ ಅಂತ ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ನಮಗೆ ಮಾರ್ಗವನ್ನು ತೋರಿಸ್ತಾರೆ. ಮಾರ್ಗವನ್ನು ತೋರಿಸಿ ನಮಗೆ ವಿವೇಕವನ್ನು, ತಿಳುವಳಿಕೆಯನ್ನು ಕೊಟ್ಟು ಅವರು ನಮ್ಮ ಸಂಗಡ ಇದ್ದು ನಡೆಸಿ ನಮಗೆ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು, ಘನತೆಯನ್ನು ಕೊಟ್ಟು ನಡೆಸುವವರಾಗಿರ್ತಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ಪ್ರೀತಿ ಮಾಡಲೇಬೇಕು. ಯಾರನ್ನ? ದೇವರನ್ನ ಪ್ರೀತಿ ಮಾಡಲೇಬೇಕು. ಅದು ಎಲ್ಲಿಂದ ಬರುತ್ತೆ? ಯೇಸು ಕ್ರಿಸ್ತರ ಮೂಲಕವಾಗಿ ಬರುತ್ತೆ. ಹಾಗಾಗಿ ನಾವು ಅವ್ರನ್ನ ಪ್ರೀತಿ ಮಾಡೋದಾದರೆ ಅವರೇ ನಮಗೆ ಸಮಸ್ತವೂ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಜೀವಕ್ಕೆ ನಡೆಸ್ತಾರೆ. ಅದು ನಿತ್ಯ ಜೀವಕ್ಕೆ ಅವ್ರ ಜೊತೆ ಅವ್ರ ಬಳಿಗೆ ಹೋಗೋರು ಸಹ ಅವರು ನಮ್ಮನ್ನು ನಂಬಿಗಸ್ತರಾಗಿ ನಡೆಸ್ತಾರೆ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಾವು ದೇವರನ್ನ ಕೇಳಿ ದೇವರಿಂದ ಜ್ಞಾನವನ್ನು ಹೊಂದಿಕೊಂಡು ಅವ್ರು ತೋರಿಸ್ತಕ್ಕಂಥ ಮಾರ್ಗದಲ್ಲಿ ಜೀವಿಸೋಣ. ಹಾಗೆಯೇ ನಾವು ನಿತ್ಯ ಜೀವದಲ್ಲೂ, ಆಶೀರ್ವಾದದಲ್ಲೂ, ಅಭಿವೃದ್ಧಿಯಲ್ಲೂ ನಡೆಯೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪೇಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೇ ಸ್ವಾಮಿ, ನೀವು ಹೇಳ್ತಾ ಇದ್ದೀರಾ, ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ, ನಾನು ಉಚಿತವಾಗಿ ಜೀವಜಲವನ್ನು ಕೊಡ್ತೀನಿ ಅಂತ ಹೇಳ್ತೀರಾ. ಸೊ ಆ ಜೀವಜಲ ನಿಮ್ಮ ರಕ್ಷಣೆಯಾಗಿದೆ, ನಿಮ್ಮ ಮಾರ್ಗದರ್ಶನವಾಗಿದೆ, ನಿಮ್ಮ ತಿಳುವಳಿಕೆ, ಜ್ಞಾನ, ವಿವೇಕವಾಗಿದೆ. ಸೊ ನಮಗೆ ಹೌದು ಸ್ವಾಮಿ, ನಮಗೆ ಇನ್ನೂ ಅಧಿಕವಾಗಿ ಕೊಡಿ, ಇನ್ನೂ ಅಧಿಕವಾಗಿ ಕೊಟ್ಟು ಅಧಿಕವಾಗಿ ನಿನ್ನ ಜೀವಜಲದಿಂದ ನಮ್ಮನ್ನು ತುಂಬಿಸಿ ಅಪ್ಪ, ನಿನ್ನ ಮಾರ್ಗದರ್ಶನದಲ್ಲಿ ನಡೆಸು.
ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.